ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 153. ಇಂದಿನ ಸಂಚಿಕೆಯಲ್ಲಿ ಆದಿ ಮೈಕಲ್ ಅವರ ಬಳಿ ಅವನಿಗೆ ನನ್ನ ಮುಂದಿನ ಹೆಜ್ಜೆ ಬೇಕಾ ಮಾಸ್ಟರ್ ಎಂದವನ ತುಟಿ ಅಂಚಲ್ಲಿ ಒಂದು ಕ್ರೂರವಾದ ನಗು ಮೂಡಿ, ಹಾಗಾದರೆ ಅವನಿಗೆ ನಾನು ಅಂದುಕೊಂಡಿದ್ದಾನೆ ತೋರಿಸೋಣ, ನಾನು ಲೊಕೇಶನ್ ಹುಡ್ಕೊಂಡು ಹೋಗ್ತೀನಿ ಅನ್ನೋ ಭ್ರಮೆಯಲ್ಲಿ ಅವನಿರಲಿ, ಆದರೆ ನನ್ನ ಹಸಿಲಿ ಆಟ ಬೇರೆ ಕಡೆನೇ ಶುರುವಾಗುತ್ತೆ ಎಂದ. ಅಷ್ಟೊತ್ತಿಗೆ ಹಾದಿಗೆ ತಕ್ಷಣ ಒಂದು ಫೋನ್ ಬಂತು. ಹಾದಿ ಹಲೋ ಎಂದ. ಆ ಕಡೆ ಮಾಸ್ಟರ್ ಎಲ್ಲ ರೆಡಿ ಇದೆ ಎಂದ. ಆದಿ ಗಂಭೀರವಾಗಿ ಹಾಂ, ಆ ಅನ್ನೋನ್ ನಂಬರ್ನ ಲೊಕೇಶನ್ನ ಟ್ರ್ಯಾಕ್ ಮಾಡಿದೆಯಲ್ಲ, ಅದನ್ನು ಲೈವ್ ಫೀಡ್ಗೆ ಹಾಕು. ಆದರೆ ನನ್ನ ಫೋನ್ ಲೊಕೇಶನ್ನ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತೋರಿಸೋ ಥರ ಡೈವರ್ಟ್ ಮಾಡು. ಇದು ಬೇರೆ ಯಾರೇ ನನ್ನನ್ನು ಫಾಲೋ ಮಾಡ್ತಿದ್ರು ಅವರು ತಪ್ಪು ಜಾಗಕ್ಕೆ ತಲುಪಬೇಕು ಎಂದ ವ್ಯಂಗ್ಯವಾಗಿ ನಗುತ್ತಾ. ತಕ್ಷಣ ಮೈಕಲ್ ಅವರು ಆದಿ ನಾನು ಬರ್ತೀನಿ ಅಂದರು. ಆದಿ ಮಾಸ್ಟರ್ ಎಂದ ಕನ್ಫ್ಯೂಸ್ನಲ್ಲೇ. ತಕ್ಷಣ ಮೈಕಲ್ ಅವರು ಡೈರಿಯಲ್ಲಿ ಆದಿ ನೋಟ್ ಮಾಡಿದ್ದಂಥ ಡೀಟೇಲ್ಸ್ ಎಲ್ಲವನ್ನು ಯಾರಿಗೋ ಸೆಂಡ್ ಮಾಡಿ, ಡೋಂಟ್ ವರಿ, ನನ್ನ ಕೆಲಸ ಅದ್ರ ಪಾಡಿಗೆ ಅದು ಆಗುತ್ತೆ, ಇನ್ನು 1 ಗಂಟೆಯಲ್ಲಿ ಆ ಸ್ಕೆಚ್ ಸಿಗುತ್ತೆ, ಆದರೆ ಈಗ ನಾನು ನಿನ್ನ ಜೊತೆ ಬರ್ತಿದ್ದೀನಿ ಎಂದರು ಪಟ್ಟು ಬಿಡದೆ. ಆದಿ ಓಕೆ ಎಂದು ನೆಟ್ಟುಸಿರು ಬಿಟ್ಟು ಯಾರಿಗೂ ತಿಳಿಯದಂತೆ ಆದಿ ಮತ್ತು ಮೈಕಲ್ ಇಬ್ಬರು ಆ ಲೊಕೇಶನ್ ತೋರ್ಸೋ ಕಡೆ ನಡೆದರು. ಆದರೆ ಆದಿ ಒಬ್ಬರನ್ನೇ ನಂಬದೆ ಇನ್ನೊಬ್ಬರು ಹ್ಯಾಕರ್ ಮಾಸ್ಟರ್ನೂ ಕೂಡ ಅವನು ಹೈಡ್ ಮಾಡಿದ್ದ. ಈತ ಆದಿ ತನಗೆ ಗೊತ್ತಿದ್ದಂಥ ಹ್ಯಾಕರ್ ಮಾಸ್ಟರ್ಗೆ ಸರಿಯಾದ ಲೊಕೇಶನ್ ಶೇರ್ ಮಾಡುವಂತ ಹೇಳಿ ಲೈವ್ ಫೀಡ್ ಆನ್ ಮಾಡಿಸಿದ್ದ. ಆದಿಗೆ ಆ ಕಡೆಯಿಂದ ಹ್ಯಾಕರ್ ಮಾಸ್ಟರ್ಗೆ ಇನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿ ಹೋಗೋದೇ ಒಂದು ಸ್ಲಮ್ ಏರಿಯಾಗೆ. ಆ ಸ್ಲಮ್ನ ಇಕ್ಕಟ್ಟಾದ ಗಲ್ಲಿಗಳಲ್ಲಿ ದಾರಿ ಹುಡುಕೋದು ಅಷ್ಟು ಸುಲಭವಾಗಿರಲಿಲ್ಲ. ಸುತ್ತಲೂ ಹರಡಿಕೊಂಡಿದ್ದಂಥ ಸಣ್ಣ ಸಣ್ಣ ಗುಡಿಸಲುಗಳು, ಒಂದಕ್ಕೊಂದು ಅಂಟಿಕೊಂಡಂಥ ಮನೆಯ ಮಧ್ಯೆ ಫೋನ್ ಸಿಗ್ನಲ್ ಪದೇ ಪದೇ ಕಟ್ ಆಗ್ತಿತ್ತು. ಆದಿ ಗೊಂದಲದಿಂದ ನಿಂತು ತನ್ನ ಫೋನ್ನ ನೋಡ್ದ. ಅಷ್ಟರಲ್ಲೇ ಇಯರ್ಫೋನಿಂದ ಆ ಕಡೆ ಹ್ಯಾಕರ್ ಮಾಸ್ಟರ್ ಧ್ವನಿ ಕೇಳಿತು. ಆದಿ ಕನ್ಫ್ಯೂಸ್ ಆಗಬೇಡ, ನೀನು ಸರಿಯಾದ ದಾರಿಯಲ್ಲೇ ಹೋಗ್ತಿದ್ಯಾ, ನೀನಿರೋ ಜಾಗದಿಂದ ಇನ್ನು ಕೇವಲ 50 ಮೀಟರ್ ದೂರದಲ್ಲೇ ಆ ಫೋನ್ ಲೊಕೇಶನ್ ತೋರಿಸ್ತಿದೆ, ಸೀದಾ ಮುಂದೆ ಹೋಗು ಅಂದರು. ಹ್ಯಾಕರ್ ಮಾಸ್ಟರ್ ಹೇಳಿದ ಹಾಗೆ ಆದಿ ಮತ್ತು ಮೈಕಲ್ ಇಬ್ಬರು ಮುಂದೆ ಹೆಜ್ಜೆ ಇಟ್ಟರು. ಆದರೆ ಅಲ್ಲಿನ ಪರಿಸ್ಥಿತಿ ನೋಡುತ್ತಿದ್ದಂತೆ ಆದಿಯ ಮನಸ್ಸಿಗೆ ತೀವ್ರ ನೋವಾಗತೊಡಗಿತು. ರಾಜಕೀಯ ನಾಯಕರ ಅಸಲಿ ಮುಖ, ಆ ಗಲ್ಲಿಗಳ ಪರಿಸ್ಥಿತಿ ಅತ್ಯಂತ ಭೀಕರವಾಗಿತ್ತು. ಚುನಾವಣೆ ಬಂದಾಗ ಕೈ ಮುಗಿದು ಕಾಲಿಗೆ ಬಿದ್ದು ಓಟ್ ಕೇಳುವ ರಾಜಕಾರಣಿಗಳ ಮುಖಗಳು ಆದಿಯ ಕಣ್ಣು ಮುಂದೆ ಬಂದು ಹೋದವು. ಓಟ್ ಹಾಕಿಸ್ಕೊಂಡ ಮೇಲೆ ಈ ಜನಗಳ ಕಡೆ ತಿರುಗಿಯೂ ನೋಡಲ್ಲ ಆ ನಾಯಕರು ಎಂದು ಆದಿಯ ಮನಸ್ಸು ಆಕ್ರೋಶದಿಂದ ಕುದಿಯಿತು. ಅಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಹೆಣ್ಣು ಮಕ್ಕಳು ಕೊಡ ಹಿಡಿದು ಎಲ್ಲೋ ದೂರದಿಂದ ನೀರು ತರಲು ಕಾಯುತ್ತಿದ್ರು. ಅಲ್ಲಿ ನಿಂತಿದ್ದಂಥ ಕೊಳಚೆ ನೀರು, ಅದರಿಂದ ಬರುತ್ತಿದ್ದಂಥ ವಿಪರೀತ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲಿ ಕಪ್ಪಾಗಿ ಹರಿಯುತ್ತಿದ್ದ ದೊಡ್ಡ ಮೋರಿ ನೀರನ ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂತು ಆಟ ಆಡುತ್ತಿದ್ದರು. ಅಲ್ಲೇ ಬಿದ್ದಿದ್ದಂಥ ಬಿಸ್ಕಟ್ನ ತಿನ್ನುತ್ತಿದ್ರು. ಅದನ್ನು ನೋಡಿ ಆದಿಗೆ ತಡೆಯಲಾಗಲಿಲ್ಲ. ಛೇ, ಮಕ್ಕಳಿರುವ ಜಾಗ ಎಷ್ಟು ಕ್ಲೀನಾಗಿ ಇಟ್ಟರೂ ಸಾಲದು ಅನ್ನೋ ಈ ಕಾಲದಲ್ಲಿ ಈ ಮಕ್ಕಳು ಇಂಥ ನರಕದ ಜಾಗದಲ್ಲಿ ಬದುಕ್ತಿದ್ದಾರೆ. ನಮ್ಮ ದೇಶದ ರಾಜಕೀಯ ನಾಯಕರಿಗೆ ನಿಜವಾಗ್ಲೂ ಕರುಣೆ ಅನ್ನೋದೇ ಸತ್ತು ಹೋಗಿದೆ. ಇವರನ್ನೆಲ್ಲ ನಂಬಿ ಜನ ಓಟ್ ಹಾಕ್ತಾರಲ್ಲ ಎಂದುಕೊಳ್ಳುತ್ತಾ ವ್ಯವಸ್ಥೆಯ ವಿರುದ್ಧ ಮನಸ್ಸಿನಲ್ಲೇ ಶಪಿಸುತ್ತಾ ಲೊಕೇಶನ್ ಕಡೆ ನೋಡಿದ. ಆಘಾತಕಾರಿ ವಿಷಯ ಅಂದರೆ ಸುಮಂತ್ ಎವಿಡೆನ್ಸ್ ಕೊಟ್ಟಿರೋದು ಅಲ್ಲಿ ಇರುವ ಒಬ್ಬರಿಗ. ಅದನ್ನು ನಂಬೋದು ಅವನಿಗೆ ನಿಜಕ್ಕೂ ಕಷ್ಟ ಅನಿಸಿತು. ಆದಿ ಮತ್ತು ಮೈಕಲ್ ಮುಂದೆ ಮುಂದೆ ಬರುತ್ತಿದ್ದಂತೆ ಆ ಕಡೆ ಲೈವ್ನಲ್ಲಿ ಹ್ಯಾಕರ್ ಎಸ್ ಆದಿ, ನಿನ್ನ ಲೊಕೇಶನ್ ಸರಿಯಾಗಿದೆ ಅಂದರು. ಕೊನೆಗೂ ಆ ಆದಿ ಲೊಕೇಶನ್ ತೋರಿಸಿದ್ದು ಒಂದು ಸಣ್ಣ ಹಳೆಯ ಶೀಟಿನ ಮನೆ ಮುಂದೆ. ಆದಿ ಮತ್ತು ಮೈಕಲ್ ಇಬ್ಬರು ಅಲ್ಲಿಗೆ ಬಂದು ನಿಂತರು. ಆದಿ ಮುಂಭಾಗದ ಬಾಗಿಲನ್ನು ಮೆಲ್ಲಗೆ ತಡೆದ. ಸ್ವಲ್ಪ ಸಮಯದ ನಂತರ ಒಳಗಿನಿಂದ ಚಿಲಕ ತೆಗೆಯುವ ಶಬ್ದ ಕೇಳಿತು. ಬಾಗಿಲು ಓಪನ್ ಆಗುತ್ತಿದ್ದಂತೆ ಒಬ್ಬ ವಯಸ್ಸಾದ, ಮುಖದಲ್ಲಿ ಸುಕ್ಕುಗಟ್ಟಿದ ಕಷ್ಟದ ಗೆರೆಗಳಿದ್ದ ಅಜ್ಜಿ ಬಂದು ನಿಂತರು. ಆದಿ ಆಕೆಯನ್ನು ನೋಡಿ ತಕ್ಷಣ
ಏನು ಕೇಳಬೇಕು ಎಂದು ತಿಳಿಯದೆ, ಅಮ್ಮ ಅದು ಬಂದು ಏನೋ ಎಂದು ಮುಜುಗರದಿಂದಲೇ ಏನೋ ಹೇಳಲು ಹೋದ. ಆದರೆ ಆದಿ ಮಾತು ಮುಗಿಸುವ ಮುನ್ನವೇ ಆ ಅಜ್ಜಿ ಆದಿ ಮತ್ತೆ ಮೈಕಲ್ ಇಬ್ಬರನ್ನು ಮೇಲಿನಿಂದ ಕೆಳಗೆ ನೋಡಿ ಮುಖದಲ್ಲಿ ನಿರಾಳತೆಯ ಭಾವದೊಂದಿಗೆ, ಬಾರಪ್ಪ, ನೀವು ಸುಮನ್ ಬಾಸ್ ಅಲ್ವಾ ಅಂದರು. ಆ ಒಂದು ಮಾತು ಆದಿ ಮತ್ತೆ ಮೈಕಲ್ ಇಬ್ಬರನ್ನು ಒಮ್ಮೆಲೆ ದಂಗಾಗಿಸಿತು. ತಾನು ಶತ್ರು ಅಂದುಕೊಂಡು ಚಾಣಾಕ್ಷತನದಿಂದ ಟ್ರ್ಯಾಕ್ ಮಾಡ್ಕೊಂಡು ಬಂದ ಲೊಕೇಶನ್ನಲ್ಲಿ ಒಬ್ಬ ಅಸಹಾಯಕ ಅಜ್ಜಿ. ಆ ಅಜ್ಜಿ ತನ್ನನ್ನು ಸುಮಂತ್ ಬಾಸ್ ಎಂದು ಕರೆಯುತ್ತಿರುವುದರ ಅರ್ಥ ಆದಿಗೆ ತಕ್ಷಣಕ್ಕೆ ತಿಳಿಯಲಿಲ್ಲ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಹಾಗೆ ಕನ್ಫ್ಯೂಸ್ ಆಗಿ ನಿಂತರು. ಅಜ್ಜಿ ಮಾತು ಕೇಳಿ ಸದ್ಯಕ್ಕೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮನೆಯೊಳಗೆ ಹೆಜ್ಜೆ ಇಟ್ಟರು. ಆ ಇಕ್ಕಟ್ಟಾದ ಸಣ್ಣ ಮನೆಯಲ್ಲಿ ಎದ್ದದ್ದೇ 2 ಹಳೆಯ ಪ್ಲಾಸ್ಟಿಕ್ ಚೇರ್ಗಳು. ಆ ಅಜ್ಜಿ ಪ್ರೀತಿಯಿಂದ ಅವೆರಡನ್ನು ಎಳೆದು ಹಾಕಿ, ಕುಳಿತುಕೊಳ್ಳಿ ಅಂದರು. ಆದಿ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾ ಮನೆಯ ಸುತ್ತಲೂ ಕಣ್ಣಾಡಿಸಿದ. ಅಲ್ಲಿ ಬಡತನ ಎದ್ದು ಕಾಣುತ್ತಿದ್ದರೂ ಒಂದು ಕಡೆ ಕೆಲವು ಎಲೆಕ್ಟ್ರಿಕಲ್ ಡಿವೈಸ್ಗಳು ಮತ್ತು ವೈರ್ಸ್ಗಳು ಇದ್ದಿದ್ದವು. ಆದಿಯ ಅದನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿರುವಾಗ ಒಳಗಿನ ರೂಮಿನಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿತು. ಟಕ್ 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 ಎನ್ನುವ ಮರದ ಕಾಲಿನಲ್ಲಿ ಯಾರೋ ನೆಲದ ಮೇಲೆ ಹೆಜ್ಜೆ ಇಟ್ಟು ನಡೆದು ಬರುತ್ತಿರುವ ಶಬ್ದವಾಗಿತ್ತು. ಆದಿ ಮತ್ತೆ ಮೈಕಲ್ ಇಬ್ಬರು ತಕ್ಷಣ ಅಲರ್ಟ್ ಆಗಿ ಆ ಕಡೆ ನೋಡಿದ್ರು. ಒಳಗಿನಿಂದ ಸುಮಾರು 34-35 ವರ್ಷದ ವಯಸ್ಸಿನ ಒಬ್ಬ ವ್ಯಕ್ತಿ ಒಂದು ಕಾಲಿಗೆ ಮರದ ಕೃತಕ ಕಾಲನ್ನು ಜೋಡಿಸಿಕೊಂಡು ಅದರ ಸಹಾಯದಿಂದ ನಿಧಾನವಾಗಿ ನಡೆದು ಬಂದ. ಅವನ ಮುಖದಲ್ಲಿ ಸುಸ್ತಿದ್ದರೂ ಕಣ್ಣಲ್ಲಿ ಒಂದು ರೀತಿ ಧೀರತೆ ಎದ್ದು ಕಾಣ್ತಿತ್ತು. ಅವನು ಸೀದಾ ಬಂದು ಆರ್ಯ ಮುಂಭಾಗ ನಿಂತು ಮುಖದಲ್ಲಿ ಸಣ್ಣದೊಂದು ಮಂದಹಾಸ ಮೂಡಿಸಿ, ನೀವು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು ಸಾಹೇಬ್ರೆ ಎಂದವನು. ಆದರೆ ಇಷ್ಟು ಬೇಗ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಸುಮಂತ್ ಯಾವಾಗಲೂ ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದ ಬಗ್ಗೆ ಹೇಳ್ತಾ ಇದ್ದ. ಆದರೆ ನಮಗೆ ನಿಮ್ಮನ್ನು ಕಣ್ಣಾರೆ ನೋಡೋ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ನಮ್ಮನ್ನು ಈ ಥರ ಭೇಟಿಯ ಹಾಗೆ ಮಾಡ್ತು ನೋಡಿ ಎನ್ನುತ್ತಾ ಬೇಸರದಿಂದ ನಿಟ್ಟುಸಿರು ಬಿಟ್ಟ. ಅವನ ಮಾತುಗಳು ಆದಿಯ ಕನ್ಫ್ಯೂಸನ್ನು ಇನ್ನಷ್ಟು ಹೆಚ್ಚು ಮಾಡಿದವು. ಆದಿ ಸೀದಾ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಗಂಭೀರವಾದ ಧ್ವನಿಯಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನಿಟ್ಟ. ಯಾರು ನೀವು? ಸುಮಂತ್ ನಿಮಗೆ ಏನಾಗಬೇಕು? ಅಷ್ಟಕ್ಕೂ ನಿನ್ನೆ ರಾತ್ರಿ ಅನ್ನೋನ್ ನಂಬರಿಂದ ನನಗೆ ಫೋನ್ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡೋ ಚಾಲೆಂಜ್ ಹಾಕೋ ಥರ ಮಾತಾಡಿದ್ದು ನೀವೇ ತಾನೇ ಅಂತ ಆದಿಯ ಪ್ರಶ್ನೆಗಳನ್ನು ಕೇಳಿ ಆ ವ್ಯಕ್ತಿ ತಲೆ ತಗ್ಗಿಸಿದ. ಪಕ್ಕದಲ್ಲಿ ಇದ್ದಂಥ ಗೋಡೆಯನ್ನೇ ಆಸರೆಯಾಗಿ ಪಡೆದು ನಿಲ್ಲುತ್ತಾ ಹೇಳ್ದ, ಇಲ್ಲ ಸಾಹೇಬ್ರೆ, ನಿನ್ನೆ ರಾತ್ರಿ ನಿಮಗೆ ಫೋನ್ ಮಾಡಿದ್ದು ನಾನಲ್ಲ, ಅದು ಸುಮಂತ್. ನಾನು ಅವನ ಅಣ್ಣ. ನನ್ನ ಹೆಸರು ಆನಂದ್. ಇವರು ನಮ್ಮಮ್ಮ ಎಂದು ಅಜ್ಜಿಯನ್ನು ತೋರಿಸ್ದ. ಸುಮಂತ್ ಹೆಸರು ಕೇಳಿ ಆದಿ ಶಾಕ್ನಲ್ಲಿ, ವಾಟ್? ಸುಮಂತ್? ನಮ್ಮ ಸುಮಂತ್ ಬದುಕಿದಾನಾ ಎಂದ. ಆ ವ್ಯಕ್ತಿ ತಲೆ ಆಡಿಸಿ, ನೀವು ತಿಳಿದ ಸುಮಂತ್ ಅಲ್ಲ. ಅಂದರೆ ನೀವು ಸತ್ತಿರುವ ನಿಮ್ಮ ಅಸಿಸ್ಟೆಂಟ್ ಸುಮಂತ್ ಅಂದುಕೊಳ್ತಿರೋದು ಸುಳ್ಳು ಅಂದೆ ಅಷ್ಟೇ ಎಂದ. ಆದಿ ಇನ್ನಷ್ಟು ಗೊಂದಲದಲ್ಲಿ, ಏನು ಹೇಳ್ತಿದ್ದೀರಾ? ಸರಿಯಾಗಿ ಬಿಡಿಸಿ ಹೇಳಿ ಎಂದ. ಆ ವ್ಯಕ್ತಿ, ನೀವು ಅಂದ್ಕೊಂಡಿರೋ ಸುಮಂತ್ ಅಲ್ಲ, ಇವನು ನನ್ನ ತಮ್ಮ ಸುಮಂತ್. ನಿಮ್ಮ ಶಿಷ್ಯ ಸುಮಂತ್ ಮತ್ತು ನನ್ನ ತಮ್ಮ ಸುಮಂತ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದವರು ಎಂದ. ಅವನ ಮಾತು ಕೇಳಿ, ಏನು ಹೇಳ್ತಿದ್ದೀರಾ ಎಂದ. ಆದಿ ಮತ್ತು ಮೈಕಲ್ ಇಬ್ಬರು ಇನ್ನಷ್ಟು ಶಾಕ್ನಲ್ಲಿ. ಆನಂದ್, ಹೌದು ಸಾಹೇಬ್ರೆ, ನೀವು ತಿಳಿದುಕೊಂಡಾಗೆ ಸುಮಂತ್ ಒಂದೇ ಹೆಸರಿನಲ್ಲಿ ಇಬ್ಬರಿದ್ದಾರೆ. ಒಬ್ಬ ನಿಮ್ಮ ಶಿಷ್ಯ, ಇನ್ನೊಬ್ಬ ನನ್ನ ತಮ್ಮ. ಅವರಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್. ಸುಮಂತ್ ನಿಮಗೆ ಅಸಿಸ್ಟೆಂಟ್ ಆದರೆ ಇವನು ಇಂಜಿನಿಯರ್ ಆಗಿ ಜೀವನ ನಡೆಸುವಾಗ ಎಲ್ಲ ಚೆನ್ನಾಗೇ ಇತ್ತು. 4 ವರ್ಷದ ಹಿಂದೆ ಇದೇ ನಗರದ ರಸ್ತೆ ಹಗರಣ ಮತ್ತು ರಾಜಕಾರಣಿಗಳ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಆ ದುಷ್ಟರು ನನ್ನ ಕಾಲನ್ನೇ ತೆಗೆದ್ರು ಸಾಹೇಬ್ರೆ. ನನ್ನ ತಮ್ಮ ಸುಮಂತ್ ಸಿಟಿಯಲ್ಲೇ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವನು. ನನ್ನ ಪರಿಸ್ಥಿತಿನ ನೋಡಿ ಸುಮ್ಮನಿರದೆ ಈ ದೇಶದ ಸಿಸ್ಟಮ್ ಬದಲಾಯಿಸಬೇಕು ಅಂತ ಹೊರಟ. ಆ ರಾಜಕಾರಣಿಗಳ ಅಸಲಿ ಮುಖವಾಡ ಕಳ್ಚೋಕೆ ಒಂದು ದೊಡ್ಡ ರಹಸ್ಯವಾದ ಆಪರೇಷನ್ ಶುರು ಮಾಡಿದ. ಅದಕ್ಕೆ ಸಹಾಯವಾಗಿ ನಿಮ್ಮ ಅಸಿಸ್ಟೆಂಟ್ ಸಹಾಯ ತಗೊಳ್ಳೋಕ್ಕೆ ಮೀಟ್ ಮಾಡಿದ್ದ. ಆಗಲೇ ಇಬ್ಬರು ತುಂಬ ಚೆನ್ನಾಗಿ ಕ್ಲೋಸ್ ಆದವರು. ಒಂದೊಂದು ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದರು. ಅಲ್ಲಿ ಏನೋ ದೊಡ್ಡ ವಿಷಯ ಇದೆ ಎಂದು. ಅದಕ್ಕೆ ನಿಮ್ಮ ಅಸಿಸ್ಟೆಂಟ್ ಸುಮಂತ್ ನಿಮ್ಮ ಬಳಿ ಈ ವಿಷಯನ ಹೇಳಿ ಈ ವಿಷಯದ ಬಗ್ಗೆ
ನಿಮ್ಮ ಬಳಿ ಸಹಾಯ ಕೇಳಬೇಕು ಎಂದು ಹೇಳಿದರು. ಅಷ್ಟರಲ್ಲೇ ನಿಮ್ಮ ಅಸಿಸ್ಟೆಂಟ್ ಏನೋ ಬೇಸರದಲ್ಲಿ ನಿಮ್ಮ ಮನಸ್ಥಿತಿ ಈಗ ಸರಿಯಿಲ್ಲ ಅಂತ ಹೇಳಿದರು. ಹೀಗೆ ಒಂದು ದಿನ ನನ್ನ ತಮ್ಮ ಏನೋ ಒಂದು ಆಪ್ರೇಷನ್ನಲ್ಲಿ ನನ್ನ ಫ್ರೆಂಡ್ ಸುಮನ್ ಜೊತೆ ಹೊರಗೆ ಹೋಗ್ತಿದ್ದೀನಿ, ಆದಿ ಸರ್ನ ಮೀಟ್ ಮಾಡಿಕೊಂಡೇ ಬರ್ತೀನಿ ಅಂತ ಖುಷಿಯಾಗಿ ಹೋದ. ಆದರೆ ನಮಗೆ ವಾಪಸ್ ಸಿಕ್ಕಿದ್ದು ಸಾವಿನ ಅಂಚಿನಲ್ಲಿ ಎಂದು ಕಣ್ಣು ತುಂಬಿದ್ರು. ಆದಿ ಮತ್ತು ಮೈಕಲ್ ಇಬ್ಬರು ಶಾಕ್ನಲ್ಲಿ ಆನಂದ್ ಮಾತು ಕೇಳುತ್ತಾ ಕೂತಿದ್ರೆ, ಅಂದರೆ ನಿಮ್ಮ ತಮ್ಮ ಸುಮಂತ್ ಈಗ ಇದ್ದಾರಾ ಎಂದು ಕೇಳಿದರು. ಆನಂದ್ ಅವನನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಕಳ್ಕೊಂಡು ಆಸರೆ ಇಲ್ಲದೆ ಇಲ್ಲಿಗೆ ಬಂದು ಸೇರಿಕೊಂಡು. ಒಂದು ಕಡೆ ನನ್ನ ತಮ್ಮ ಪ್ರಜ್ಞೆ ಇಲ್ಲದೆ ಹಾಸ್ಪಿಟಲ್ ಸೇರ್ದ, ಇನ್ನೊಂದು ಕಡೆ ಈ ರಾಜಕಾರಣಿಗಳ ಕಣ್ಣು ನಮ್ಮ ಮೇಲೆ ಬಿತ್ತು. ನನ್ನ ತಮ್ಮ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಪಡೆದುಕೊಳ್ಳೋಕ್ಕೆ ಎಲ್ಲರಿಂದ ತಪ್ಪಿಸ್ಕೊಂಡು ನಾವು ಸಾಮಾನ್ಯ ಜನರಂತೆ ಇಲ್ಲಿ ಅಡಗಿ ಬದುಕ್ತಿದ್ದೀವಿ. ಈಗಷ್ಟೇ ಸ್ವಲ್ಪ ದಿನದಲ್ಲಿ ನನ್ನ ತಮ್ಮ ಸುಮಂತ್ಗೆ ಪ್ರಜ್ಞೆ ಬಂತು. ಅವನು ಕಣ್ಬಿಟ್ಟಾಗ ತನ್ನ ಗೆಳೆಯ ಸುಮಂತ್ ಸತ್ ಹೋದ ಎಂದು ಅಳುತ್ತಿದ್ದ. ಯಾಕೆ, ಏನಾಯಿತು ಎಂದು ಕೇಳಿದರೆ ಅವನು ನಮ್ಮ ಬಳಿ ಏನೂ ಹೇಳಲಿಲ್ಲ. ಬದಲಿಗೆ ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಅವರು ಇಂಡಿಯಾಗೆ ಬಂದರೆ ನಮ್ಮ ಸಮಸ್ಯೆ ಜೊತೆಗೆ ತನ್ನ ಗೆಳೆಯ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಯಾವಾಗಲೂ ಏನೇನೋ ಮಾಡುತ್ತಿದ್ದ ತನ್ನ ಲ್ಯಾಪ್ಟಾಪ್ನಲ್ಲಿ. ಈಗ ಸ್ವಲ್ಪ ದಿನದ ಹಿಂದಷ್ಟೇ ನೀವು ಇಂಡಿಯಾಗೆ ಬಂದಿದ್ದೀರಾ ಎಂದು ನಿಮ್ಮ ನಂಬರ್ ತಗೊಂಡಿದ್ದ. ನೆನ್ನೆ ಕಾಲ್ ಮಾಡಿದ್ದು ಅವನೇ. ಹಾಗೆ ಕಾಲ್ ಮಾಡಿದರೆ ನೀವೇ ಹುಡುಕಿ ಬರ್ತೀರಾ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಆದ್ಯನಾಥ್ ಸರ್ ಬಂದೇ ಬರ್ತಾರೆ ಅಂತ ಈಗಷ್ಟೇ ಹೊರಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ ಅಂದರು. ಒಂದೇ ಹೆಸರು, ಗುಣ ಎರಡು, ಮುಖ ಎರಡು, ಆದರೆ ದಾರಿ ಒಂದೇ ಆಗಿತ್ತು. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.